ಕೇಳಿಸ್ಕೋ, ಸರಿಯಾಗಿ ಕೇಳಿಸ್ಕೋ. ನನಗ್ ಗೊತ್ತು ಇದು ನಿನ್ನ ಲಾಸ್ಟ್ ಚಾನ್ಸ್. ಕೇಳಿಸ್ಕೋ, ಈ ನಿನ್ನ ಲಾಸ್ಟ್ ಚಾನ್ಸ್ ನಲ್ಲಿ ತುಂಬಾ ದಿನಗಳು ಉಳಿದಿಲ್ಲ ಅನ್ನೋದು. ಈ ಸತಿ ನೀನು ಪ್ರತಿಯೊಂದನ್ನು ಬದಲಾಯಿಸೋಕೆ ಇಷ್ಟಪಡ್ತಿದ್ಯಲ್ವಾ? ನಿನ್ನ ಪೂರ್ತಿ ಲೈಫಲ್ಲಿ ಈ ರೀತಿ ಇನ್ನೊಂದು ಅವಕಾಶ ಸಿಗಲ್ಲ ನಿನ್ಗೆ. ನೀನ್ ಸೆಲೆಕ್ಟ್ ಆಗ್ಲೇಬೇಕು. ಈ ಸೆಲೆಕ್ಷನ್ ಮೇಲೆ ಇಡೀ ನಿನ್ನ ಲೈಫ್ ಡಿಪೆಂಡ್ ಆಗಿದೆ. ಒಳ್ಳೆ ಮಾರ್ಕ್ಸ್ ತೆಗಿಲೇಬೇಕು. ಬೇರೆಯವರಿಗೆ ಅನ್ನಿಸ್ತಿರಬಹುದು ನೀನ್ ಕೇವಲ ಟೈಮ್ ಪಾಸ್ ಮಾಡ್ತೀಯಾ, ಕೇವಲ ನಿನ್ ಟೈಮ್ ಅಷ್ಟೇ ಅಲ್ಲ ಬೇರೆಯವ್ರ ಟೈಮ್ನು ಕೂಡ ವೇಸ್ಟ್ ಮಾಡ್ತಿದ್ಯಾ ಅಂತ. ಬೇರೆಯವರು ಏನಾದ್ರೂ ಅಂದ್ಕೊಂಡ್ಲಿ, ನಿನ್ಗೆ ಅನ್ನಿಸ್ತಿರಬಹುದು ನನ್ ಏಜ್ ಕಡಿಮೆ ಇದೆ, ನಾನಿನ್ನೋ ಕಡಿಮೆ ಅಟೆಂಪ್ಟ್ ಮಾಡಿದ್ದೀನಿ ಅನ್ನಿಸ್ಬಹುದು. ಆದ್ರೆ ಇದೇ ನಿನ್ನ ಲಾಸ್ಟ್ ಚಾನ್ಸ್ ಅನ್ಕೊಂಡೋದು. ಯಾಕಂದ್ರೆ ಮತ್ತೆ ನಿನ್ಗೆ ಅದನ್ನೇ ಓದೋಕೆ ಇಷ್ಟ ಇಲ್ಲ. ಈ ಅಟೆಂಪ್ಟ್ ನಲ್ಲೇ ಎಕ್ಸಾಮ್ ಕ್ಲಿಯರ್ ಮಾಡ್ಲೇಬೇಕು. ನಿನ್ ಕಷ್ಟ, ನಿನ್ ಪರಿಸ್ಥಿತಿ ಯಾರಿಗೂ ಬೇಕಾಗಿಲ್ಲ. ನಿನ್ನ ಪರಿಸ್ಥಿತಿನ ನೀನೇ ಬದಲಾಯಿಸ್ಕೊಳ್ಬೇಕು. ಈ ಓದೋ ಟೈಮಲ್ಲಿ ನೀನ್ ಕಳಿಯೋ ಪ್ರತಿ ಸೆಕೆಂಡ್ ನಿನಗ್ ಮಾತ್ರ ಗೊತ್ತು. ಯು ಹ್ಯಾವ್ ನೋ ಚಾನ್ಸ್, ಯು ಹ್ಯಾವ್ ನೋ ಚಾಯ್ಸ್, ಯು ಹ್ಯಾವ್ ಟು ಸ್ಟಡಿ ಹಾರ್ಡ್, ಯು ಹ್ಯಾವ್ ಟು ವಿನ್. ರಿಸ್ಕ್ ತಗೊಳ್ಳೋಕೆ ಭಯ ಆದ್ರೆ ಸಕ್ಸಸ್ ನ ಮರ್ತು ಬಿಡೋ. ಕಾಂಪಿಟೇಷನ್ ಜಾಸ್ತಿ ಆಗ್ತಾನೆ ಇರತ್ತೆ. ನಿನ್ನ ಹಾರ್ಡ್ ವರ್ಕ್ ಜಾಸ್ತಿ ಆಗ್ಲೇಬೇಕು. ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಕ್ಲಿಯರ್ ಮಾಡಿದಾರೋ ಅವರನ್ನ ಕೇಳು, ಅವರು ಕೂಡ ಅದನ್ನೇ ಹೇಳ್ತಾರೆ. ನೀನ್ ಹಾರ್ಡ್ ವರ್ಕ್ ಮಾಡ್ಲೇಬೇಕು. ಎಲ್ಲಿವರೆಗೂ ನಿನ್ನ 100% ಪ್ರಿಪರೇಷನ್ ಆಗಲ್ವೋ ಅಲ್ಲಿವರೆಗೂ ನಿನಗೆ ಹಗಲು ರಾತ್ರಿ ಗೊತ್ತಾಗಬಾರ್ದು. ಈ ಲಾಸ್ಟ್ ಚಾನ್ಸ್ ನಲ್ಲಿ ನೀನ್ ಒಳ್ಳೆ ಮಾರ್ಕ್ಸ್ ತಗೊಳ್ಳೇಬೇಕು. ಈ ಸತಿ ಫೇಲ್ ಆದ್ರೂ ಮುಂದೆ ಪಾಸ್ ಮಾಡ್ತೀನಿ ಅನ್ನೋಕೆ ಯು ಹ್ಯಾವ್ ನೋ ಚಾಯ್ಸ್ ಅಂಡ್ ಯು ಹ್ಯಾವ್ ನೋ ಆಪ್ಷನ್. ಇದೇ ನನ್ನ ಲಾಸ್ಟ್ ಚಾನ್ಸ್. ಈ ಸತಿ ಇಲ್ಲ ಅಂದ್ರೆ ಮತ್ಯಾವತ್ತೂ ಇಲ್ಲ. ಇಟ್ಸ್ ನೌ ಆರ್ ನೆವರ್ ಸಿಚುವೇಶನ್. ಈ ಸತಿ ನಿನ್ನ ದೊಡ್ಡ ಕನಸು ಪೂರ್ತಿ ಆಗ್ಲೇಬೇಕು. ಇಲ್ಲ ನಿನ್ನ ಕನಸು ಮುಗ್ದೋಗುತ್ತೆ. ನಿನ್ನ ಅಷ್ಟು ದಮ್ ಎಫರ್ಟ್ ಹಾಕು. ಈ ಟೈಮ್, ಈ ಎನರ್ಜಿ ಮತ್ತೆ ಯಾವತ್ತೂ ಬರಲ್ಲ. ಇವತ್ತು ನಿನ್ನ ಅಕ್ಕಪಕ್ಕ ಸುತ್ತಾಡ್ತಿದಾರಲ್ವಾ, ಅವ್ರು ಯಾರು ಕೊನೆವರೆಗೂ ನಿನ್ ಜೊತೆ ಇರಲ್ಲ. ನೀನ್ ಯಾವಾಗ ಗಿವ್ ಅಪ್ ಮಾಡ್ತೀಯಾ, ಯಾವಾಗ ಸೋಲ್ತೀಯಾ ಅಂತ ನೋಡೋಕೆ ಇಷ್ಟಪಡ್ತಿದ್ದಾರೆ. ಅವ್ರ ಬಗ್ಗೆ ಯೋಚಿಸ್ಬೇಡ. ಎಲ್ರಿಗೂ ಅವ್ರದೇ ಆದ ಲಾಜಿಕ್ ಇದೆ. ನಿನ್ನ ಪ್ರತಿ ಎಫರ್ಟ್ ಪ್ರತಿ ದಿನ ನಿನ್ನ 100% ಗಿಂತ ಕಡಿಮೆ ಇರಬಾರ್ದು. ನಿನ್ನ ಎಫರ್ಟ್ ಯಾವ ಮಟ್ಟಿಗಿರ್ಬೇಕಂದ್ರೆ ನಿನ್ನ ನಿದ್ದೆ ಕೂಡ ದೂರ ಓಡೋಗ್ಬೇಕು. ಯಾವಾಗ ನಿನ್ಗೆ ಸಕ್ಸಸ್ ಸಿಗುತ್ತೋ ಆ ದಿನ ಇಡೀ ಜಗತ್ತು ನಿದ್ದೆ ಕೆಡುತ್ತೆ. ನಿನ್ ಲೈಫಲ್ಲಿ ತುಂಬಾ ಕಷ್ಟ ಇದೆಯಾ, ಆದ್ರೂ ನೀನ್ ಬಿಟ್ಕೊಡೋ ಆಗಿಲ್ಲ. ಯಾಕಂದ್ರೆ ಇದೇ ನಿನ್ನ ಲಾಸ್ಟ್ ಚಾನ್ಸ್. ಈ ನಿನ್ನ ಲಾಸ್ಟ್ ಅಟೆಂಪ್ಟ್ ನಲ್ಲಿ ನೀನ್ ಎಫರ್ಟ್ ಹೇಗಿರ್ಬೇಕಂದ್ರೆ ನಿನ್ ಕೈಯಲ್ಲಿ ಆಗಲ್ಲ ಅಂದೋರು ಕೂಡ ಕ್ಲಾಪ್ಸ್ ಮಾಡ್ಬೇಕು. ಆ ದಿನ ಅವರಿಗೂ ನೀನೇ ಇನ್ಸ್ಪಿರೇಷನ್ ಆಗ್ಬೇಕು. ಅದಕ್ಕಾದ್ರೂ ಈಗ ನೀನು ಓದ್ಲೇಬೇಕು.